ಗ್ಲಾಡ್. ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಹೌಸಿಂಗ್ ಕಾಂಪ್ಲೆಕ್ಸ್ 300 ಫ್ಲಾಟ್ಸ್ ಬರುತ್ತೆ ವಿತ್ ಆಲ್ ದ ಅಮ್ಯುನಿಟೀಸ್. ಬ್ಯೂಟಿಫುಲ್ ಐಸೆ. ನೀನು ಫಾರಿನ್ನಿಂದ ಬಂದ್ಮೇಲೆ ಮಾಡ್ತಾ ಇರೋ ಮೊದಲನೇ ಪ್ರಾಜೆಕ್ಟ್. ಒಂದು ಕೆಲಸ ಮಾಡೋ, ನಂದಿನಿ ಹೆಸರಲ್ಲೇ ಮಾಡ್ಬಿಡು. ಶಿ ಇಸ್ ಅ ಲಕ್ಕಿ ಗರ್ಲ್. ಏನಂತೀರ ಅಳಿ ಅಂದ್ರೆ? ಒಳ್ಳೆ ಕೆಲಸಕ್ಕೆ ತಡ ಯಾಕೆ ಮಾವ? ಕರೀರಿ ಅವಳನ್ನ. ಅಮ್ಮ ನಂದಿನಿ ರೀ, ಸುಮ್ನೆ ದಿಢೀರಂತ ನಿರ್ಧಾರ ತಗೋಬೇಡಿ. ಅವಳಿಗೆ ಗುರುಬಲ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ಆಮೇಲೆ ನಿರ್ಧಾರ ತಗೊಳ್ಳಿ. ನಿನಗೆ ತಾಳಿ ಕಟ್ಟುವಾಗ್ಲೇ ನಾನು ಮುಹೂರ್ತ ನೋಡ್ಲಿಲ್ಲ. ನಾವು ಚೆನ್ನಾಗಿಲ್ವಾ? ಮನಸ್ಸು ಚೆನ್ನಾಗಿದ್ರೆ ಎಲ್ಲ ಸಮಯನೂ ಚೆನ್ನಾಗೇ ಇರುತ್ತೆ. ಕರಿಯಪ್ಪ. ಅಮ್ಮ ನಂದಿನಿ. ಕರಿಯೋ. ಇಷ್ಟೆಲ್ಲ ಅನಾಹುತ ಆದ್ಮೇಲೂ ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬಿಡಿ. ಏನ್ರಿ? ತಗೋ, ಇಲ್ಲಿ ಸೈನ್ ಮಾಡು. ಹಲೋ, ಏನ್ಲಾ? ಏನ್ ಹೇಳ್ತಿದ್ಯಾ? ನೀನ್ ನೋಡ್ದ? ಲೇ, ಅವ್ನ್ ರೋಡ್ ಇದ್ರೆ ನಮ್ಗೆಲ್ಲ ನಾವ್ ಯಾರಿಗೂ ಇದ್ರಲ್ಲ. ಲೇ, ಮಾಲಿಂಗ ರೋಡಿನ ಅವ್ರ ಅಪ್ಪನೋ ಹೆಂಗ್ ಹಾಕೊಂಡ ಸೆಡ್ ಅವನು. ಅಳಿ ಅಂದ್ರೆ ಏನದು? ಏನಾಯ್ತು? ಒಂದ್ ನಿಮಿಷ ಇರ್ಲಾ. ಅಲ್ಲಮ್ಮವ, ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡ್ರೋ ಜಾಗದಲ್ಲಿ ಅವನು ಯಾರೋ ಬಂದು ಸೆಡ್ ಹಾಕೊಂಡ್ಬಿಟ್ಟವನಂತೆ. ಏನ್ ಮಾತಾಡ್ತಾ ಇದೀರಾ ಬಾಬಾ? ಒರಿಜಿನಲ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ನೀನ್ ಹೋಗಪ್ಪ, ಹೋಗೋ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೋಬಪ್ಪ ಮೊದ್ಲು. ಮಾವ ನೀವಿರಿ, ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ಎಲ್ಲಿದೆಯಲ್ಲ ಹುಡುಗ ಕರ್ಕೊಂಡ್ಬರ್ಬೇಡ ನೀನು ಅಲ್ಲಿಗೆ. ಸಾಕ್ ನಿಲ್ಲಿಸ್ರ. ಸದ್ಗಿತ್ ಹೋಗ್ಬಿಟ್ಟಾನು. ಅದೇ ತಿಂದು ತಿಂದು ಸಾಯ್ತ್ಯ. ಸುಮ್ನೆ ಸೈನ್ ಹಾಕ. ಕಷ್ಟಪಟ್ಟು ಹಣ ಕೂಡಿಟ್ಟು ಮೈಸೂರಿನ ಸೈಟ್ ನ ಕೊಂಡ್ಕೊಂಡಿದ್ದೀನಿ ಸರ್. 10 ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಮಾರು ಅಂತ ಬಲವಂತ ಮಾಡಬೇಡಿ ಸರ್. ಅದಕ್ಕೇನಿಲ್ಲ, 70 ಲಕ್ಷ ಬೆಲೆ ಬಾಳಂದ್ರೆ 75 ಲಕ್ಷ ಕೊಟ್ಟು ಅಂತಾರ. ಸುಮ್ನೆ ಸೈನ್ ಹಾಕ. ಯಾರ ನೀವು? ಯಾರಪ್ಪ ನೀವು? ನಮ್ ಜಾಗದಲ್ಲಿ ಯಾಕಪ್ಪ ಶೆಡ್ ಹಾಕಿದ್ದೀರಾ? ಯಾರಪ್ಪ ನೀವು? ಯಾರಪ್ಪ ನೀವು? ಸ್ವಾಮಿ, ನಾನು ಅದನ್ನ ಕೇಳ್ತಾ ಇದ್ದೀನಿ. ನೀವ್ಯಾರ? ಈ ಜಾಗ ನಂದು. ಯಾವ್ದೋ ನಿಂದು? 2 years back I have got registered. ಹಂಗಾರೆ 2 ವರ್ಷದಿಂದ ನಿಂದು, ಈಗ ನಂದಮ್ಮ. ಬಾಬಾ, ಮೊದಲು ಪೊಲೀಸ್ ಫೋನ್ ಮಾಡಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಇಂತ 1000 ಡಾಕ್ಯುಮೆಂಟ್ ನಮ್ಮ ಹತ್ರನೂ ಆಯ್ತಮ್ಮ. ಲುಕ್ ನೋಡು, ಕುಂತು ಮಾತಾಡೋಣ. ಏನಾದ್ರು ಸೆಟ್ಲ್ ಮಾಡ್ತೀನಿ. ಜಾಗನ್ ಮಾತ್ರ ಯಾವ್ದೋ ನಿಮ್ಮ ಅಪ್ಪಂದಿನ ಜಾಗ? ನೀನ್ ಗೊತ್ತಿಲ್ಲ. ಮಂಜ ಎಷ್ಟು ನೋಡ್ತಿದ್ಯೋ ಏನೋ. ಅತ್ತೆ, ತಗೊಳ್ಳಿ ಮೆಡಿಸಿನ್. ಈ ದರಿದ್ರದವಳು ನಮ್ಮನೆ ಕಾಲಿಟ್ಟಿದ್ದು. ನಮ್ ಸಂಸಾರನೇ ಎಕ್ಕಟ್ಟೋಯ್ತು. ಹಾಳಾದವಳು ನಮ್ಮನೆಗೆ ಒಗ್ಗಿಸ್ಕೋಬೇಕಾ? ಲಲಿತಾ, ಏನ್ ಮಾತಾಡ್ತಾ ಇದ್ಯಾ? ಯಾವನೋ ಜಾಗ ಒತ್ತರಿಸ್ಕೊಂಡ್ರೆ ಅವಳೇನು ಮಾಡ್ತಾಳೆ? ಅವಳು ಈ ಮನೆ ಕಾಲಿಟ್ಟ ತಕ್ಷಣ ಹಸು ಸಾಯ್ಬೇಕಾ? ನೀವು ಆಸ್ಪತ್ರೆ ಸೇರ್ಬೇಕಾ? ಇವಳು ಸೈನ್ ಮಾಡಿದ ತಕ್ಷಣ ನೆಲ ಒತ್ತರಿಸ್ಕೋಬೇಕಾ? ಹೇಳ್ರಿ. ನೀವು ನಿಮ್ ಸ್ನೇಹಿತ ಅವ್ರ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇಟ್ಟಿದ್ರೋ ಅದ್ರ 10ರಷ್ಟು ನಾನ್ ನಿಮ್ ಮೇಲೆ ಇಟ್ಟಿದ್ದೀನಿ. ಇವಳು ನಮ್ಮನೆ ಮಹಾಲಕ್ಷ್ಮಿ ಅಲ್ಲ, ದರಿದ್ರ ಲಕ್ಷ್ಮಿ. ಕರೆಕ್ಟ್ ಆಗಿ ಹೇಳ್ದೆ ಅಜ್ಜಿ. ಐಶು, ದೊಡ್ಡವ್ರು ಮಾತಾಡ್ಬೇಕಾದ್ರೆ ನಿಂದೇನ್ ಮಧ್ಯ? ಯಾಕೆ ಮಾತಾಡ್ಬಾರ್ದು? ಮೈ ತುಂಬಾ ರೋಲ್ಡ್ ಗೋಲ್ಡ್ ಒಡವೆಗಳನ್ನ ಹಾಕಿ ಮದ್ವೆ ಮನೆ ಕಳ್ಸಿ ಅವ್ರ ಮುಂದೆ ಅವಮಾನ ಆಗೋ ಹಾಗೆ ಮಾಡಿದ್ಲಲ್ಲ, ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ನೋಡು, ಕತ್ತಲೆ ಎಷ್ಟು ಕಪ್ಪಾಗಿದೆ ನೋಡು. ತಗೋ. ಇದು ನಿಜವಾದ ಚಿನ್ನ. ನಮ್ಮ ಅಣ್ಣ ನಂಗೆ ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ನೋಡಿದ್ರೇನ್ರಿ, ತಂಗಿ ಅನಿಷ್ಟ, ಅಣ್ಣ ಕಿರಾತಕ. ಬೇಕಿತ್ತೇನ್ರಿ ನಮ್ಗಿಂತ ದರಿದ್ರ ಸಂಬಂಧ? ಆ ಮನೆ ದೇವಸ್ಥಾನ ಕಣ್ಲ, ದೇವಸ್ಥಾನ ಅಂತ ಮನೇಲಿ ಬದುಕಕ್ಕೆ ಬಾಳಕ್ಕೆ ಪುಣ್ಯ ಮಾಡಿರ್ಬೇಕನ್ಲ, ಪುಣ್ಯ. ದೇವಸ್ಥಾನ 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 ಅಲ್ಲ, ಅದು ಮಸಾಣ. ಸಾಯಿಸ್ಬಿಡು. ನಾನಲ್ಲಿ ನೋಡೋದಿಕ್ಕಿಂತ ಈ ನೋವು ಏನೇನು ಅಲ್ಲ. ಸಾಯಿಸ್ಬಿಡು. ಹೋಗ್ಬಾ.
ಏ ಮೈಲಾರಿ, ಏನೋ ಬಚ್ಚಿರ್ತಾ ಇದೆಯಾ ನೀನು? ಏನು ಅಂತ ನೆಟ್ಟಿಗೆ ಬಗಳು ಏನಾಯ್ತು ಅಂತ? ಬಾವಾ ಬಾವಾ ಬಾವಾ, ನಿನ್ನ ತಂಗಿನ ನಿನ್ನ ಎದೆಯಾಗಿ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ, ಅಷ್ಟು ಚೆನ್ನಾಗಿ ಸಾಕ್ತೆ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಬೆರೆಸ್ತೆ. ಆದ್ರೆ ಆ ಮನೇಲಿ ನಿನ್ನ ತಂಗಿನ ಮಹಾಲಕ್ಷ್ಮಿ ಅಂತಲ್ಲ, ದರಿದ್ರ ಲಕ್ಷ್ಮಿ ತಂತಾರೆ ಬಾವಾ, ದರಿದ್ರ ಲಕ್ಷ್ಮಿ ತಂತಾರೆ. ಆ ಮನೆಯವ್ರನ್ನ ತಿನ್ಕೊಳಕ್ಕೆ ಬಂದವಳೆ ತಂತಾರೆ ಬಾವಾ. ಚಿನ್ನದಂತ ನಮ್ಮ ನಂದಿನಿ ಅವನ್ನ ನಮ್ಮ ಕೈಯಾರೆ ನಾವೇ ಕುತ್ಕೇಸ್ಗಿ ಸಾಯಿಸ್ಬಿಟ್ವು ಬಾವಾ, ಸಾಯಿಸ್ಬಿಟ್ವು. ಯಾವನ ಅವನು ಮಾಲಿಂಗ? ಹಾಯ್! ನೋಡಿ, ಈ ಪೇಪರ್ಸ್ ಎಲ್ಲ ಸ್ಟಡಿ ಮಾಡಿ ಒಂದು ಡ್ರಾಫ್ಟ್ ರೆಡಿ ಮಾಡಿ. ಓಕೆ ಸರ್. ಕೆರೆ ತಪ್ಪಲ್ನಾಗಿರೋ 16 ಎಕರೆ ಜಮೀನು ನಂದಿನಿ ಹೆಸರಿಗೆ ಬರೆದ್ಬಿಡಿ. ಇನ್ನ ಮನೇಲಿರೋ 45 ದನ ಆಸ ಕರುಗಳು ಎಲ್ಲ ನಂದಿನಿ ಹೆಸರಿಗೆ ಮಾಡ್ಬಿಡ್ತೀನಿ. ಆಫೀಸ್ನಾಗ ಹೋಗಿ ಎಲ್ಲ ಪೇಪರ್ ರೆಡಿ ಮಾಡ್ಬಿಡಿ. ನಾನು ಎಲ್ಲಿ ಬೇಕೋ ಅಲ್ಲಿ ಬಂದು ಸೈನ್ ಆಗಿ ಕೆಲಸ ಮುಗಿಸ್ಬಿಡ್ತೀನಿ. ಲೇ, ನಿನ್ ತವಿರೋ ಒಡವೆ ಎತ್ಕೊಂಡ್ಬಿಡು. ಓಡು 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 ಓಡು. ಅಲೆ ಅಂದ್ರೆ ಇವತ್ತು ಹೆಂಡ ಕುಡಿಯೋದು ಬಿಟ್ಬಿಟ್ಟು ತಲ್ಪ್ರತಿಷ್ಠೆ ಮಾತಾಡ್ತಾನೆ ಅಂತ ತಿಳ್ಕೊಬೇಡಿ. ನೀವು ನಿಮ್ಮ ತಂಗಿಗೆ ಎಲ್ಲ ಮಾಡ್ತಿರೋದು ಹೆಮ್ಮೆ ಅನಿಸ್ತದೆ. ನಿಮ್ಗೂ ಒಬ್ಳು ಹೆಂಡತಿ ಅವಳೆ, ನಾಳೆ ಮಕ್ಕಳು ಮರಿ ಆಗ್ತವೆ. ಆಗೇನ್ ಮಾಡ್ತೀರಾ? ಅಪ್ಪ, ಇವತ್ತು ನೀನ್ ನಿನ್ ಮಗಳ ಬಾಳಿನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ, ಆ ಬಾಳು ಕೊಟ್ಟವಳೆ ಆ ದೇವತೆ. ನಾಳೆ ದಿವಸ ನಾವು ಬೀದಿಗೆ ಬಂದ್ರೂ ನನ್ ಗಂಡ ನನ್ನ ರಾಣಿ ಥರ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ಶಬಾಷ್. ಎಷ್ಟೇ ಆದ್ರೂ ನನ್ನ ತಂಗಿ ಆಯ್ಕೆ ಮಾಡಿರೋಳು ನೀನು. ಅವಳ ಆಯ್ಕೆ ಯಾವತ್ತಿದ್ರು ಬಂಗಾರನೇ. ಸಿಂಹಾದ್ರಿ ಹಸು ಹಿಡ್ಕೊಂಡು ಬಂದಿದ್ಯಾ? ಏನಿಲ್ಲ ಯಜಮಾನ್ರೆ,
ನಮ್ ನಂದು ಇಲ್ದೆ ಈ ಗೌರಿ ಒಂದು ಹುಲ್ ಕಡ್ಡಿನ ತಿನ್ನಕ್ಕಿಲ್ಲ ಅಂತಾಳೆ, ಅದಕ್ಕೆ ಕರ್ಕೊ ಬಂದೆ. ಓ ಸಿಂಹಾದ್ರಿ, ಬಾರವಾ ನೋಡು ನಿನ್ ಏನೇನೆಲ್ಲ ತಿನ್ನಿಸ್ತೀನಿ. ಬಡಿ ಬಡಿ ಅವಳಿಗೆ ನೋಡಿದ್ರೆ ಯಜಮಾನ್ರೆ, ಇಬ್ರು ಎಷ್ಟು ದೋಸ್ತಿಗಳು ಮುದ್ದ ಆಡ್ಕೊಂಡಿರ್ತಾರೆ, ಅದಕ್ಕೆ ಇವಳು ಕರ್ಕೊಂಡ್ ಬಂದಿದ್ದು. ತಗೊಳವ, ದಾರಿ ಉದ್ದಕ್ಕೂ ಜೊಲ್ ಸುರ್ಸ್ಕೊಂಬಂದ್ಲು, ಮೂತಿ ಬರ್ತಕ್ ತಂದೆ ಟವಲ್ನ ಕರ್ಕೊಂಡಾಗ ಅವಳನ್ನ. ನನ್ನ ಬಿಟ್ಟಿರಲ್ಲ ಅಲ್ಲ. ಬಾರೋ ಬಂಗಾರ, ಗೌರಿ ಅಂದ್ರೆ ಗೌರಿ. ಯಜಮಾನ್ರೆ, ಆ ಮಾಲಿಂಗನ್ನ ಒಂದು ಬುದ್ಧಿ ಕಲಿಸಿ ಜಮೀನಿಂದ ಆಚೆ ಕಡೆ ಓಡಿಸಿ ಪತ್ರನ ಕಿತ್ಕೊಂಡ್ ಬಂದ್ಬಿಟ್ಟಿವ್ನಿ. ತಗೊಳ್ಳಿ. ಪ್ರಕಾಶ್, 14 ಎಕರೆ ಜಮೀನು, ನನ್ನ ಮನೆ, 45 ಹಸ ಎಲ್ಲ ನಂದಿನಿ ಹೆಸರಿಗೆ ಮಾಡಿವ್ನಿ. 3 ತಲೆಮಾರು ತಿಂದ್ರು ಕರ್ಗೋಲ್ಲಪ್ಪ. ಅದೇನು ಅಂದ್ರೆ ಇದೆಲ್ಲ ಅವಳದೇ ಯಜಮಾನ್ರೆ. ಅವಳು ಹುಟ್ಟಿದ್ಮೇಲೆ ನಾನು ಹಣ ಆಸ್ತಿ ಅಂತ ನೋಡಿದ್ದು, ಅವಳದನ್ನ ಅವಳಿಗೆ ಕೊಡೋದ್ ತಪ್ಪ? ನೀನ್ ಬದ್ಲಾಗಲ್ವೋ, ಎಲ್ಲ ಅಪ್ಪನ್ ಬುದ್ಧಿನೇ. ನೀವು ಸುಮ್ಮನೆ ಯಾವಾಗ್ಲೂ ಅದೇ ಹೇಳ್ತಾ ಇರ್ತೀರಾ. ಅಯ್ಯೋ ಮರ್ತೆ ಹೋಗಿದ್ದೆ ಅಮ್ಮ, ನಂದಿನಿ ಇದು ಒಡವೆ, ಇದೆಲ್ಲ ಅವಳಿಗೆ ಅಂತಾನೆ ಮಾಡ್ಸಿಟ್ಟಿದ್ದೆ, ತಗೊಳ್ಳಿ. ಜೊತೆಗೊಬ್ಬ ಆಚಾರ್ಯನು ಕರ್ಕೊಂಡ್ ಬರ್ಬೇಕಾಗಿತ್ತು, ಚಿನ್ನನೋ ತಗೊಳ್ಳೋ ಅಂತ ಗೊತ್ತಾಗ್ತಿತ್ತು. ಏನ್ ಹೇಳ್ತಿದ್ದೀರಾ ಅಮ್ಮವ್ರೆ? ನಾನು ಆ ಥರನ ಏನ್ ಕಸ್ತೂರಿ ನಿವಾಸ ರಾಜ್ಕುಮಾರ ಇವನು ಹುಡುಗ ದಾನಿ ಧಾರ್ಯಾರಿಯಾಗಿ ಬಂದ್ಬಿಟ್ಟ. ಅದೇನದು ಒರಿಜಿನಲ್ ಡೂಪ್ಲಿಕೇಟ್ ಡಾಕ್ಯುಮೆಂಟು? ಏನೋ ಒಳ್ಳೇದ್ ಮಾಡ್ದಂಗ್ ಮಾಡ್ಬಿಟ್ಟು ನಮ್ಮ ಮಾವಂಗ ಹತ್ರ ಆಗ್ಬಿಟ್ಟೆ ನೀನು. ನಿನ್ ತಂಗಿ ವಯ್ಯಾರ ಬಿಡ್ಬಿಟ್ಟು ನಮ್ಮ ಪ್ರಕಾಶನ ಮುಟ್ಟಿಗೆ ಹಾಕೊಂಡ್ಬಿಟ್ಟು ಈ ಮನೆ ಸೇರ್ಕೊಂಡ್ಬಿಟ್ಲು. ನಾಲ್ಗೆ ಬಿಗಿಡ್ ಮಾತಾಡು. ನನ್ನ ಬಗ್ಗೆ ಏನಾರ ಅನ್ನು, ನನ್ನ ತಂಗಿ ಬಗ್ಗೆ ಇನ್ನೊಂದು ಮಾತಾಡ್ದು. ಸೀಮೆಗಿಲ್ಲ ತಂಗಿ ಬಾರಲೇ, ಕಂಡಿದ್ದೀನಿ. ಭಿಕಾರಿಗಳಿಗೇನಿಲ್ಲ ಮರ್ಯಾದೆ. ನಿನ್ ಮನೆ ದರಿದ್ರ ಅಂತಂದು ದೊಡ್ಡವರು ಚಿಕ್ಕವರು ಅನ್ನೋ ಜ್ಞಾನ ಇಲ್ಲ ನಿನ್ಗೆ. ಕೈ ಬಿಡು. ಇಲ್ಲವಾ, ಇವತ್ತಿನ ಸುಮ್ನೆ ಬಿಡಲ್ಲ, ಬಿಡು ಕೈನ. ಸುಮ್ನೆ ಬಿಡಲ್ಲ, ಬಿಡು ಕೈನ. ಸುಮ್ನೆ ಬಿಡಲ್ಲ. ಇದು ನನ್ ಮನೆ, ಇವರೆಲ್ಲ ನನ್ನ ಹಿರಿಯರು. ತಪ್ಪು ನಿಂದು. ತಗಡ್ ಕೊಟ್ಟಿದ್ದು ನೀನು. ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಅವರು ಪ್ರಶ್ನೆ ಮಾಡ್ತಿದ್ದಾರೆ, ನೀನ್ ಅವ್ರಿಗೆ ಉತ್ತರ ಕೊಡು. ನನ್ನ ನೆನ್ ಬಾರಿಸ್ಬೇಕು, ನಿನ್ನ ಸಾಯಿಸ್ಬೇಕಂತಿದ್ಯೋ? ಇಲ್ವಾ, ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು ತಾನೆ. ಅಂದ್ಮೇಲೆ ಇದೇ ಕೊನೆ. ನೀನ್ ಈ ಮನೆ ಕಡೆ ಬರ್ಕೂಡ್ದು. ಹೋಗು, ಹೊರಟೋಗಿಲ್ಲಿಂದ. ನಿಂತ್ಕೋ. ಇನ್ನೊಂದ್ ಮಾತು, ಈ ಮನೆಯಲ್ಲಿ ನನ್ನ ವಿಷಯದಲ್ಲಿ ಏನೇ ನಡೆದ್ರು ನೀನ್ ಈ ಮನೆ ಹೊಸಲು ತೊಳಿಬಾರ್ದು. ಬಾರ್ಕೋದಲ್ಲಿ ಹೊಡಿತಿದ್ದೆ, ನೋವಾಯ್ತಿರ್ಲಿಲ್ಲ. ಇವತ್ತು ಸರಿ ಸರಿ ಕಣವ, ಬರಕಿಲ್ಲ, ಬರಕಿಲ್ಲ. ನಂದು ನೀರು ತಗೊಂಡ್ ಬಾ. ಏನಾಯ್ತು ನಂದು? ಏನಾಯ್ತು?
ತಪ್ಪು ಮಾಡ್ಬಿಟ್ಟೆ ಸುಮಾ, ತಪ್ಪು ಮಾಡ್ಬಿಟ್ಟೆ. ಆ ಪ್ರತಾಪ್ ಗೌಡ ನನ್ನ ತಂಗಿ ಮೇಲೆ ಏನೋ ತಪ್ಪಂದ ಅಂತ ಅವ್ನ್ ಕುತ್ಕೆ ಪಟ್ಟೆ ಕೈ ಹಾಕ್ಬಿಟ್ಟೆ ಸುಮಾ. ಅದಕ್ಕೆ ನಾನು ಸಾಕಿ ಬೆಳೆಸಿದ್ದು ಮಗ ನನ್ನ ಮನೆಯಿಂದ ತಳ್ಳಿಬಿಡ್ತು. ಸಿಂಹಾದ್ರಿ, ಅವಳು ನಿನ್ನನ್ ಬೈದ್ಲೆ ಹೊರತು ಬೇರೆಯವ್ರ ಬಾಯಿಗೆ ಸಿಗಕ್ ಬಿಡ್ಲಿಲ್ಲ. ಅದು ಅವಳೀಗ ಬಾಳಿ ಬದುಕೋ ಮನೆ, ಅವರನ್ನೇ ವಹಿಸ್ಕೊಂಡ್ ಮಾತಾಡ್ಬೇಕು, ನಿನ್ನನ್ನಲ್ಲ. ನಿನ್ನನ್ನು ಹೊಡೆದು ಅವಳು ಸಂತೋಷವಾಗಿರ್ತಾಳೆ ಅನ್ಕೊಂಡಿದ್ಯಾ? ಇಲ್ಲ, ನಿನಗೆ ಜಾಸ್ತಿ ದುಃಖ ಪಡ್ತಿರ್ತಾಳೆ. 4 ದಿನ ಇದ್ದು ನನಗೆ ಅವಳ ಬಗ್ಗೆ ಇಷ್ಟು ಗೊತ್ತು ಅಂದ್ರೆ 20 ವರ್ಷ ಜೊತೆಲಿದ್ದು ಇನ್ನೂ ನಿನ್ ತಲೆಗೆ ಹೋಗ್ಲಿಲ್ವಾ? ನಿನಗ್ ಒಂದೇ ಗೊತ್ತಿರೋದು, ಹೊಡಿಯೋದು, ಹೊಡ್ಕೊಳ್ಳೋದು. ಇನ್ನಾದ್ರೂ ಅರ್ಥ ಮಾಡ್ಕೋ ಸಿಂಹಾದ್ರಿ. ಕಂಗ್ರಾಟ್ಸ್, ಯು ಆರ್ ಪ್ರೆಗ್ನೆಂಟ್. ಥ್ಯಾಂಕ್ ಯು ಡಾಕ್ಟರ್. ಪ್ರಕಾಶ್, ಹಾ ಡಾಕ್ಟರ್. ನೀವು ತಂದೆ ಆಗ್ತಿದ್ದೀರಾ. ವಾವ್, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಹೋಗಿ ಮಾತಾಡ್ಸು. ಏನು ಎಲ್ಲ ಎಣದ ಮುಂದೆ ನಿಂತಿದ್ದೀರಾ? ವಂಶದ ಗುಡಿ ಗೂದ್ಕೊಂಡು ಬರ್ತಾಯ್ತಿಲ್ಲಿ. ಯಾವಾಗ ಏನ್ ಮಾತಾಡ್ಬೇಕನ್ನೋ ಪರಿಜ್ಞಾನ ಇಲ್ಲ ನಿಮ್ಗೆ. ಕಂಗ್ರಾಟ್ಸ್ ನಂದಿನಿ. ಥ್ಯಾಂಕ್ ಯು ಮಾವ. ನೀನ್ ಈ ಸಮಯದಲ್ಲಿ ಅಣ್ಣನ ನೆನಪು ಮಾಡ್ಕೊಂಡು ಸಪ್ಪಗಿರ್ಬಾರ್ದು ಮಗಳೇ. ನೀನ್ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು. ಆಗ್ಲೇ ಮನೆಗೆ ಮುದ್ದಾಗಿರೋ ಮಗು ಬರೋದು. ಕಮಾನ್, ಚೀರ್ ಅಪ್, ಸ್ಮೈಲ್, ಸ್ಮೈಲ್. ಗಾಡ್ ಬ್ಲೆಸ್ ಯು.